Watch full episodes on Jio Hotstar. ಈ ಕಿರೀಟನ ಕಳು ಮಾಡ್ಬೇಕಾ? ಇದನ್ನ ನಾನ್ ಕಳ್ತನ ಮಾಡ್ತೀನಿ. ಬಾಸ್ ಅವ್ರ ಹತ್ರ ಬಾಡಿ ಗಾರ್ಡ್ಸ್ ಇದಾರೆ. ಏನು ತೊಂದ್ರೆ ಇಲ್ಲ. ಅವ್ರು ನಮ್ಮನ್ನ ಹಿಡ್ಕೊಳ್ಳೋಕ್ಕೂ ಮುಂಚೆ ನಾವು ಓಡೋಗ್ಬಿಡೋಣ. ಓಡೋಗೋದ್ರಲ್ಲಿ ನಾವು ತುಂಬಾನೇ ಎಕ್ಸ್ಪರ್ಟು. ನಮ್ಮ ಹತ್ರ ಡಿಗ್ರಿ ಇದೆ ಓಡೋಗೋದ್ರಲ್ಲಿ. ಅದಕ್ಕೆ ನೋಡು ನಾನು ಈ ಗೆಟಪ್ ತಂದಿರೋದು ಓಡೋಗೋದಕ್ಕೆ. ಇವಾಗ ನೋಡು ನಮ್ ಚಮತ್ಕಾರನ. ವಾವ್ ಬಾಸ್ ವಾವ್, ಏನ್ ಐಡಿಯಾ ನಿಮ್ದು. ನೀವಂತೂ ಏನ್ ಐಡಿಯಾ ಮಾಡಿದ್ರಿ. ಏಕ್ದಮ್ ಮೋಟು ತರನೇ ಕಾಣಿಸ್ತಾ ಇದ್ದೀರಾ ಬಾಸ್. ಇವಾಗ ನೋಡು ಜಾನ್ ನ ಬ್ರಿಲಿಯಂಟ್ ಬುರಳೆರಿ ಬಿರ್ಗಾಳಿ ಅಂತ ಐಡಿಯಾನ. ಅಲ್ಲಿದ್ದಾನೆ ರಾಜ. ಈ ಸಾರಿ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಇನ್ ಯಾವತ್ತಾದ್ರೂ ನನಗೆ ಫುರ್ಫುರಿ ನಗರದಲ್ಲಿ ಸಿಕ್ಬಿಟ್ರೆ ನಿಮ್ಗೆಲ್ರಿಗೂ ಮೂಳೆ ಮುರಿದಾಕ್ಬಿಡ್ತೀನಿ. ಒಬ್ಬೊಬ್ರಿಗೂ ವಿಚಾರಿಸ್ಕೊತೀನಿ. ನಿಮ್ ಮಜ್ಜಿನ ಜ್ಞಾಪಿಸ್ಕೋಬೇಕು ನೀವು. ಗೊತ್ತಿಲ್ಲ ಅವನ್ ಯಾಕೆ ಬಂದಿದ್ದ ಅಂತ. ನಡೀರಿ ಸುತ್ತಾಡಕ್ ಹೋಗೋಣ. ಫ್ಯಾಕ್ಟ್ರಿ ಕಟ್ಟಕ್ಕೆ ಯಾವ್ದಾದ್ರು ಒಳ್ಳೆ ಜಾಗ ಹುಡ್ಕೋಣ. ಇಲ್ಲಿ ತಿಂಡಿದು ಒಳ್ಳೆ ವಾಸನೆ ಬರ್ತಾ ಇದೆ. ಏನಾದ್ರು ತಿನ್ಬಿಟ್ಟು ಹೋಗೋಣ. ಗಾಡಿ ಬರ್ತೈತಿ. ಮಹಾರಾಜ, ನಾವು ಕೇಳಿದ್ವಿ ಇಲ್ಲಿನ ಸಮೋಸ ತುಂಬಾ ಫೇಮಸ್ ಅಂತೆ. ಅರೆ ರಾಜರ ಗಾಡಿ ಬಂದೈತಿ. ನಾನು ಕೇಳ್ಪಟ್ಟೆ ಚೈನಾ ರಾಜ ಇಲ್ಲಿಗೆ ಬಂದಾರಂತ. ನೋಡ್ರಲ್ಲ ಅವ್ರ ಗಾಡಿಗಳ ಜೊತೆ ನಮ್ಮ ಅಂಗಡಿಗ ಬರ್ತಾ ಇದಾರ. ಓ ನನ್ನ ಭಾಗ್ಯ ಮಹಾರಾಜರ ನಮ್ಮ ಅಂಗಡಿಗೆ ಬಂದಿರಿ ತಾವು. ಬರ್ರಿ ಬರ್ರಲ್ಲ ಬರ್ರಿ 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 ಸ್ಟಾಪ್ ಮಾಡ್ತೀರಿ. ಬರ್ರಿ ಸರ ಕುಂದ್ರಿ. ಯಜಮಾನ್ರಿ, ಮಹಾರಾಜರಿಗೋಸ್ಕರ ಸಮೋಸ ತಗೊಂಬನ್ನಿ. ಓ ತಗೋರಿ ಗರ್ಮ ಸಮೋಸ. ಘಮ ಘಮ. ಯಾಕಪ್ಪ ಹೆಂಗ್ ಹೊಡಿತೀರಾ? ನಮ್ ಸ್ನೇಹಿತಂಗ್ ಯಾಕೆ ಹೆಂಗ್ ಹೊಡಿತಾ ಇದೀರಾ ನೀವು? ಸಾಕ್ ಮಾಡಿ. ಅವ್ರಿಗೆ ಅವ್ರ ತಪ್ಪಿನ ಶಿಕ್ಷೆ ಸಿಕ್ಕಿದೆ. ಇದೇ ಜಾಸ್ತಿ ಆಯ್ತು. ಮಿಕ್ಕಿದ ಕೆಲ್ಸನ ಪೊಲೀಸರು ಮಾಡಕ್ ಬಿಟ್ಬಿಡಿ. ಓ ಬರಲ್ಲ. ಇದೇನಪ್ಪ ಮೋಟು ಪತ್ಲು ಇವ್ರಿಗೇನು ಮಾಡ್ಯಾರ ಏನೋ? ಯಾಕಂಗ್ ಬಟ್ಟಿ ಒಗ್ದು ಹೋದಾರ ಅವ್ರ? ನನ್ ಹೇಳ್ಬಿಟ್ಟು ಹೋಗ್ರಿ ಯಾಕೆ ಹೊಡೆದ್ರಿ ನಂಗೆ ಅಂತ. ನಾ ಏನ್ ಮಾಡ್ದೆ? ಯಾಕೆ ಹೊಡೆದ್ರಿ? ಅರೆ ಮೋಟು ಪತ್ಲು, ನೀವು ಅವ್ರಿಗೆ ಏನ್ ಮಾಡಿದ್ರಪ್ಪ? ಅವ್ರು ಕೂಡ ಹಂಗ್ ಒದೆ ತಿಂದ್ರಲ್ಲ ನೀವು. ಮಟ ನೀ ಏನೋ ಹೆಚ್ಚು ಕಡಿಮೆ ಮಾಡಿದ್ಯಾ ಕಣ. ನಿನ್ನಿಂದ ನನಗೂ ಸಖತ್ತಾಗಿ ಒದೆ ಬೀತಲ್ಲ. ಪತ್ಲು ಏನು ಕಾರಣ ಇಲ್ದೇನೆ ಅವ್ರನ್ನ ಹೊಡೆದ್ರು ಕಣೋ. ನಡಿಯೋ ಚಿಂಗಂ ಸರ್ ಹತ್ರ ಹೋಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಣ. ಬರೋ. ಓಕೆ ನಡಿಯ. ಓ ಎಸ್ ಮಹಾರಾಜರೇ, ಎಸ್ 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 ಈಗಲೇ ನೋಡ್ತೀನಿ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಅವ್ರೆಲ್ಲಾದ್ರೂ ಎತ್ತಾಕೊಂಡು ಬಂದು ಜೈಲ್ಗೆ ಹಾಕ್ಬಿಡ್ತೀನಿ. ಜಿಂಗಮ್ ಒಂದ್ಸಲಿ ಮಾತು ಕೊಟ್ರೆ ಅದನ್ನ ಖಂಡಿತ ನೆರವೇರಿಸ್ತಾನೆ. ಮರೆಯೋದಿಲ್ಲ. ಎಸ್. ಅಯ್ಯಮ್ಮ ಬೋಟು, ನಿಮಗ್ ನಾಚಿಕೆ ಆಗೋದಿಲ್ವಾ? ನೀವೇನ್ ಮಾಡಿದಿರ ಗೊತ್ತಾ?
ಫುರ್ಫುರಿ ನಗರದಲ್ಲಿ ಆ ದೊಡ್ಡ ಮನುಷ್ಯನ ಜೊತೆ ಯಾಕೆ ನಡ್ಕೊಡ್ತೀರಿ ಗೊತ್ತಾ? ಚಿಂಗಂ ಸರ್ ನಾನು ಏನ್ ಮಾಡ್ದೆ ಸರ್, ಏನ್ ಮಾಡ್ದೆ ಹೇಳಿ ಸರ್ ಪ್ಲೀಸ್. ಇಲ್ಲಿ ಬನ್ನಿ, ಕಳ್ಸ್ಕೊಳಕ್ ನೋಡ್ಬೇಡಿ, ನಾವು ನಿಮ್ಮನ್ನು ಬಿಡೋದಿಲ್ಲ ಇವತ್ತು. ಇಲ್ಲಿ ನೋಡು, ನನಗೆ ಆರ್ಡ್ ಬಂದಿರೋ ಪ್ರೂಫ್. ಯಾ ಸುಸ್ತಾಗೋಗ್ಬಿಡ್ತಪ್ಪ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಚಿಂಗಂ ಸರ್ ನೀವಾದ್ರೂ ಹೇಳಿ ಸರ್, ಅವ್ರು ನನ್ಗೆ ಯಾಕೆ ಹೊಡೆದ್ರು ಅಂತ. ಎಷ್ಟೊಂದು ರುಬ್ಬಿದ್ರು ಗೊತ್ತಾ ಸರ್. ನಾನ್ ನಿಮ್ಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ಸರ್ ಆ ಮಹಾರಾಜನ ವಿರುದ್ಧ. ಯಾಕೆ ಹೊಡೆದ್ರು ಏನ್ ಮಾಡಿದ್ರು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ನಿಮ್ಮನ್ನ ಜೈಲಿಗೆ ಅಟ್ಬಿಡ್ತೀನಿ. ನಿಮ್ಮ ಅಪ್ಪನ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಇರಿ ಸರ್. ಯಾಕೆ ನೀವೆಲ್ಲ ನನ್ನ ಹಿಂದೆ ಬಿದ್ದಿದ್ದೀರಾ ನೀವು ಹೇಳಿ ಸರ್. ಓಕೆ 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 ಹೇಳ್ತೀನಿ ನಾನು. ಹೀಗಾಯ್ತು ಅಂತ ಮಹಾರಾಜ ನಂಗೆ ಹೇಳಿದ್ರು. ನಡೀರಿ ಆ ರಾಜ್ಯದ ಹತ್ರ ಹೋಗೋಣ ಬನ್ನಿ. ಯಾವ ಸತ್ಯ ಯಾವ ಸುಳ್ಳು ಅಂತ ಈಗ್ಲೇ ಗೊತ್ತಾಗತ್ತೆ. ಬನ್ನಿ ಸರ್. ಐ ರಾಜ, ಸಾರಿ ಮಹಾರಾಜರೇ, ಇವರಿಬ್ರು ಕಳ್ಳರನ್ನ ಹಿಡ್ಕೊಡೋರು. ನಾನ್ ನಿಮ್ಮ ಹತ್ರ ನಿಜಾನೇ ಹೇಳ್ತಾ ಇದ್ದೀನಿ. ಇವ್ರು ಕಳ್ಳರಾಗಕ್ ಸಾಧ್ಯನೇ ಇಲ್ಲ. ಯಾರೋ ಇವ್ರ ತರ ಮಾಸ್ಕ್ ಹಾಕೋಬಿಟ್ಟು ಕಳ್ಳತನ ಮಾಡಿದ್ದಾರೆ ಅನ್ಸುತ್ತೆ. ಮಾಸ್ಕ್ 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 ಮುಖವಾಡ. ನೋಡಿ, ಆ ಕಳ್ಳನ ಹಿಡಿಯೋದು ತುಂಬಾ ಅವಶ್ಯಕತೆ ಇದೆ. ಆದ್ರೆ ಯಾವ ತರ ಹಿಡಿತೀರಾ? ಪತ್ಲೋ ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ. ಎಕ್ಸ್ಕ್ಯೂಸ್ ಮೀ ರಾಜ್ರೆ, ನಿಮ್ಗೆ ಫುರ್ಫುರಿ ನಗರದ ಬಗ್ಗೆ ಏನ್ ಅನಿಸ್ತು? ನನಗೆ ಫುರ್ಫುರಿ ನಗರ ಅಂತೂ ತುಂಬಾ ಇಷ್ಟ ಆಯ್ತು. ಆದ್ರೆ ನನಗಿಲ್ಲಿ ಒಬ್ಬ ಮನುಷ್ಯ ತುಂಬಾ ಇಷ್ಟ ಆದ. ಅವನು ತುಂಬಾ ಶಕ್ತಿಶಾಲಿ. ಅಂತ ಶಕ್ತಿಶಾಲಿಗಳು ನನ್ನ ಸೈನ್ಯದಲ್ಲಿ ಇರಬೇಕು. ಅವರೆಲ್ಲಾದ್ರೂ ಸಿಕ್ಕಿದ್ರೆ ಅವರಿಗೆ ತಿಂಗಳಿಗೆ 1 ಕೋಟಿ ರೂಪಾಯಿ ಸ್ಯಾಲರಿ ಕೊಟ್ಟು ನಾನು ನನ್ನ ಸೈನ್ಯದಲ್ಲಿ ಇಟ್ಕೋತೀನಿ. ಅವನಿಗೆ ಚಿನ್ನ ವಜ್ರದ ಉಡುಗೊರೆನೂ ಕೊಡ್ತೀನಿ. ಯಾರವ್ರು ಅಂತ ಹೇಳ್ತೀರಾ? ಇಲ್ಲಿ ನೋಡಿ. It's me. 1 ಕೋಟಿ. ಕೋಟಿ. ಅರೆ ಬಾಸ್, ಎಷ್ಟಂತ ಹಾರೋದು ಬೀಳೋದು? ಬಾಸ್, ಎಷ್ಟೊಂದು ವೀಕ್ನೆಸ್ ಆಗಿದ್ದೀರಾ. ನಡೀರಿ, ಮಹಾರಾಜರನ್ನ ಮೀಟ್ ಆಗ್ಬೇಕು. ನಮಗೆ ಬಹುಮಾನ ಸಿಗೋದಿದೆ. ಮಹಾರಾಜ್, ನಾನೇ ಆ ಬಹದ್ದೂರ್ ಪರಾಕ್ರಮಿ. ನಿಮ್ ಕಿರೀಟನ ಎಗರ್ಸೋದಿಕ್ಕೆ ಟ್ರೈ ಮಾಡ್ದೋನು. ಹೌದಾ, ಅದು ನೀನಾ? ಹಾಗಾದ್ರೆ ನಿನ್ನ ಅಸಲಿ ಮುಖ ತೋರ್ಸು. ಮಹಾರಾಜ್ರೆ, ನಿಜವಾದ ಮುಖ ಅಂದ್ರೆ ನಿಮ್ಮ ಅಭಿಪ್ರಾಯ? ನಾನು ಒರಿಜಿನಲ್ಲೇ. ಈ ಮುಖದವನು ನನ್ನ ಪಕ್ಕನೇ ಇದ್ದಾನೆ. ನಾನ್ ತಗ್ಲಾಕಬಿಟ್ಟೆ. ಅರೆ, ಇಬ್ರಿಬ್ರಾಗ್ಬಿಟ್ರಲ್ಲ. ಬಹುಮಾನ ಯಾರಿಗೆ ಕೊಡ್ಲಿ? ನಾನೇ ಬಂದಿದ್ದು ನಿಮ್ ಮುಕ್ಟ ತೆಗೆಯೋದಿಕ್ಕೆ. ಇಲ್ಲ, ನಾನ್ ಬಂದಿದ್ದು ನಿಮ್ ಮುಕ್ತ ಎಗರ್ಸೋದಿಕ್ಕೆ. ಹೌದಾ? ಹಾಗಾದ್ರೆ ಇಬ್ರು ಹೊಡೆದಾಡಿ. ಯಾರು ಗೆಲ್ತಿರೋ ಅವ್ರಿಗೆ ನಾನು 1 ಕೋಟಿ ರೂಪಾಯಿ ಸ್ಯಾಲರಿ ಕೊಟ್ಟು ನನ್ನ ಸೈನ್ಯದಲ್ಲಿ ಇಟ್ಕೋತೀನಿ. ಓ, ಓ, ಓ. ಸಾಕು ಮಾಡು. ಉಳ್ಕೊಂಡೆ. ಇದು ನೀವೆಲ್ಲ ಮೋಸ ಮಾಡ್ತಾ ಇದ್ದೀರಾ. ನನ್ ಕಂಡು ಹಿಡಿಯಕ್ ಬಲೆ ಹಾಕಿದಿರ ನೀವು. ಅಮಾಯಕ ಕಳ್ಳನ್ನ ಮೋಸ ಮಾಡ್ತಾ ಇದ್ದೀರಾ ನೀವು. ನೀವೆಲ್ಲ ಒಳ್ಳೆಯವ್ರಾಗ್ಬಿಟ್ಟು ಒಬ್ಬ ಕೆಟ್ಟವನಿಗೆ ಮೋಸ ಮಾಡ್ತಾ ಇದ್ದೀರಾ ನೀವು. ಇದು ನಿಮ್ಗೆ ಶೋಭೆ ತರುವಂತದಲ್ಲ. ತಪ್ಪು ಮಾಡಿದ್ರಿ ನೀವೆಲ್ಲ. ತಗೊಳ್ಳಿ. ನಾನೇನೇ ಕೆಲಸ ಮಾಡ್ಲಿ, ಮೋಟು ಪತ್ಲು ಆ ಕೆಲ್ಸನ ಯಾವಾಗ್ಲೂ ಹಾಳು ಮಾಡ್ತಾರೆ. ನಾನು ಅಮಾಯಕ ಮನುಷ್ಯ ಇದ್ದೀನಿ. ಕಳ್ತನ ಮಾಡ್ಕೊಂಡು 2 ಹೊತ್ತು ರೊಟ್ಟಿ ತಿನ್ನಕ್ಕೂ ಬಿಡಲ್ಲ ಇವರು.
ಓಹ್, ಬನ್ನಿ 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 ಸರ್. ಫುರ್ಫುರಿ ನಗರದಿಂದ ಕಮಲ್ಪುರಕ್ಕೆ ಒಂದೇ ನಿಮಿಷದಲ್ಲಿ ಏರ್ ಟ್ಯಾಕ್ಸಿ ನಾವು ಸೈ ಅಂತ ಹೋಗ್ಬಿಡ್ಬೋದು. ಯಾವುದೇ ಟ್ರಾಫಿಕ್ ನ ಜಂಜಾಟನೂ ಇಲ್ಲ, ಯಾವ ವೆಹಿಕಲ್ಸ್ ಅಡ್ಡ ಬರೋದು ಇಲ್ಲ. ಅಲ್ಲಿ ನಮ್ಮ ಕ್ಲೌಡ್ ರೆಸ್ಟೋರೆಂಟ್ ನ ಮಜಾ ಕೂಡ ತಗೋಬಹುದು ನೀವು. ನನ್ನ ಬ್ರಿಲಿಯಂಟ್ ಬುರ್ಡೆಲಿ ಒಂದು ಐಡಿಯಾ ರೆಡಿ ಆಗಿದೆ. ಅದ್ರದ್ದು ಫ್ಯೂಲ್ ಟ್ಯಾಂಕಿಗೆ ಸಣ್ಣದೊಂದು ತೂತ್ ಮಾಡ್ತೀನಿ. ಒಂದ್ಸರಿ ಟ್ಯಾಕ್ಸಿ ಮೇಲ್ಗಡೆ ಹೋದ್ರೆ ಮತ್ತೆ ಕೆಳಗೆ ಬರೋದೇ ಇಲ್ಲ. ಸ್ಟಾರ್ಟ್ ಮಾಡ. ನಡಿಯಪ್ಪ, ಗಿರಾಕಿಗಳು ಬರ್ತಾರೆ. ಕ್ಲೌಡ್ ರೆಸ್ಟೋರೆಂಟ್ ನೋಡ್ಕೋಬೇಕು. ಮೋಟೋ ನಿಲ್ಸ, ಮೋಟೋ ನಿಲ್ಸ 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 ಮೋಟೋ ಟ್ಯಾಕ್ಸಿನ ನಿಲ್ಸ. ಅಟೆನ್ಷನ್ ಎವರಿಬಡಿ, ಕ್ಲೌಡ್ ರೆಸ್ಟೋರೆಂಟ್ ಇನ್ನೇನು ತಲುಪಲಿದೆ. ನೀವೆಲ್ಲರೂ ತಮ್ಮ ತಮ್ಮ ಗ್ಲಾಸ್ಗಳನ್ನ ಆಚೆ ಇಡಿ. ಅರೆ ವಾವ್, ಕ್ಲೌಡ್ಸ್ ಇಂದ ಕೂಲ್ ಡ್ರಿಂಕ್ಸು ಮಜಾ ಬರ್ತಾ ಇದೆ. ಆ, ಆ, ಭೂತ, ಓ, ಭೂತ, ಓ, ಭೂತ, ಭೂತ. ಮೊಟ್ಟು, ನನ್ನ ಜೀವನಗಳಿಯ ನಾನು ಟ್ಯಾಕ್ಸಿನ ರಿಪೇರಿ ಮಾಡ್ಬಿಟ್ಟಿದ್ದೀನಪ್ಪ. ಈಗ ನನ್ನ ಮತ್ತೆ ನಿನ್ ಮೇಲೆ ಕಾರ್ಸ್ಬೋದಪ್ಪ. ಡಬ್ ಕಟ್ಕೊಳಪ್ಪ, ಭೂತ ಗೀತ ಏನು ಇರೋದಿಲ್ಲ ಅಲ್ಲಿ. ನಿಮ್ಗೆ ಭ್ರಮೆ ಆಗಿರ್ಬೇಕು, ಭ್ರಮೆ ಅಷ್ಟೇನಪ್ಪ. ಮತ್ತು ನೀನು ಜೊತೆ ಹೋಗಪ್ಪ. ಅಯ್ಯೋ, ಅವನ ಜೊತೆನೆ ಹೋಗ್ಬೇಕಾಗಿತ್ತು. ಅವನ್ ಮುಂಚೆನೆ ಸ್ಟಾರ್ಟ್ ಮಾಡ್ಬಿಟ್ಟ. ನಾನು ಕೆಳಗಡೆ ಬಿದ್ದು ನನ್ನ ಮೈ ಕೈ ಎಲ್ಲ ಮುರಿದೋಗ್ಬಿಟ್ಟಿದೆ. ಆದ್ರೂ ಪರವಾಗಿಲ್ಲ. ಬನ್ರಪ್ಪ ಸ್ನೇಹಿತರೆ. ಯಾರೇ ಕಮಲ್ಪುರ್, ಕಮಲ್ಪುರ್, ಯಾರೇ ಕಮಲ್ಪುರ್. ಮೋಟು ಪತ್ಲು ಎಷ್ಟು ಬೇಕಾದ್ರೂ ಹಾರಾಡ್ಕೊಂಡು ಬರ್ಲಿ, ಆದ್ರೆ ನಾನು ಅವ್ರ ಟ್ಯಾಕ್ಸಿ ಸರ್ವಿಸ್ ನ ದಾರ ಇಲ್ದಿರೋ ಗಾಳಿಪಟ ಮಾಡಿ ಬೀಳ್ಸ ಹಾಕ್ಬಿಡ್ತೀನಿ. ಒಂದ್ ನಿಮಿಷ, ಎಕ್ಸ್ಕ್ಯೂಸ್ ಮೇ, ನಾನ್ ಮೊದಲೇ ಬಂದಿದ್ದೇನೆ. ನಾನ್ ಬೇರೆ ಯಾರ ಜೊತೆನೂ ಟ್ರಾವೆಲ್ ಮಾಡೋದೇ ಇಲ್ಲ. ಎಲ್ಲಾ ಸೀಟ್ಗಳಿಗೂ ನಾನೇ ದುಡ್ಡು ಕೊಡ್ತೀನಿ. ಏನು ಪರವಾಗಿಲ್ಲ ಸರ್, ಈ ಟ್ರಿಪ್ಗೆ ನೀವು ಒಬ್ರೇ ಬರ್ಬೋದು. ಓಕೆ, ವೆಲ್ಕಮ್ ಸರ್. ನಡಿಯ ಮೋಟೋ, ಹೋಗೋಣ. ಓಕೆ. ನಾನು ಹತ್ತಿದ ಮೇಲೆ ಓಡ್ಸ ಮೋಟೋ. ಈಗ ಸರಿಯಾಗಿ ಹೋಗೋಣ ಕಣ. ಓಕೆ ಓಕೆ. ನಿಲ್ಸೋ ನಿಲ್ಸೋ ಮೋಟೋ ಟ್ಯಾಕ್ಸಿನ ನಿಲ್ಸೋ. ಸರ್, ತಾವು ತಮ್ಮ ಗ್ಲಾಸ್ ನ ಸೈಡ್ ಅಲ್ಲಿ ಇಟ್ಕೊಳ್ಳಿ ಸರ್, ಯಾಕೆಂದ್ರೆ ಕ್ಲೌಡ್ ರೆಸ್ಟೋರೆಂಟ್ ಹತ್ರ ಬರ್ತಾ ಇದೆ ಸರ್. ನಾನಂತೂ ಬಿಲ್ಕುಲ್ ತಯಾರಾಗಿದ್ದೀನಿ. ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ನಾನ್ ಏನೇ ಮನ್ಸಾರೆ ತಿಂದ್ರೂ ಕೂಡ ಅದು ಅಲ್ಲಿ ಇಲ್ಲಿ ಮೈ ಮೇಲೆ ಕೆಳಗಡೆ ಎಲ್ಲ ಬೀಳ್ಸ್ಕೊಳ್ತೀನಿ. ಏನ್ ಮಾಡ್ಲಿ? ನೀವೇ ನಮ್ಗೆ ಏನಾದ್ರೂ ಒಂದು ಪರಿಹಾರ ಹೇಳಿ ಪ್ಲೀಸ್. ಏನೇ ತಿಂದ್ರು ಅಲ್ಲಿ ಇಲ್ಲಿ ಬಿದ್ದು ಚೆಲ್ಲೋಗುತ್ತೆ. ಸರ್, ಇದ್ಯಾವ ಕಾಯಿಲೆ ಸರ್? ಇಲ್ಲ, ಇವಾಗ ಟ್ಯಾಕ್ಸಿ ಒಳಗಡೆ ಭೂತ ಬಂದ್ಬಿಟ್ಟಿದೆ. ಭೂತ, ದೇವ್ರೇ, ಕಾಪಾಡಪ್ಪ. ಭೂತ, ಕಾಪಾಡು. ಅಯ್ಯೋ, ಏನಪ್ಪ ಇದು ಗ್ರಾಚಾರ? ನನ್ನ ಗೆಳೆಯರ, ನನ್ನ ಜೀವದ ಗೆಳೆಯರ, ಮೋಟು, ನನ್ನ ಜೀವದ ಗೆಳೆಯ, ಈ ಟ್ಯಾಕ್ಸಿ ನಮ್ಮನ್ನ ಮೇಲೆ ಕಳಿಸೋದಕ್ಕೆ ತಯಾರಾಗಿದೆಯೇನಪ್ಪ. ಡಾಕ್ಟರ್ ಜಟ್ಕ, ಈ ಟ್ಯಾಕ್ಸಿನ ಬಂದ್ ಮಾಡು. ಮತ್ಯಾವತ್ತು ಇದನ್ನ ರಿಪೇರಿ ಮಾಡ್ಬೇಡ. ನಾನೀಗ ಇವರಿಬ್ಬರನ್ನು ಜೈಲ್ ಹಾಕ್ಬಿಡ್ತೀನಿ. ಅರೆ, ನಾನೇನ್ ಮಾಡ್ಲಿ ಸರ್? ಯಾವಾಗ ಮೇಲ್ಗಡೆ ಕಾರ್ ತಗೊಂಡೋದ್ರು ಭೂತ ಒಳಗಡೆ ಬರುತ್ತೆ. ಟ್ಯಾಕ್ಸಿ ಒಳಗಡೆಯಿಂದನೋ ಆಚೆ ಕಡೆಯಿಂದನೋ ಎಲ್ಲಿಂದನೋ ಬಂದ್ಬಿಡುತ್ತೆ ಸರ್. ನನಗೆ ಗೊತ್ತಿಲ್ಲ ಸರ್, ಆ ಭೂತ ಎಲ್ಲಿ ವಾಸವಾಗಿರುತ್ತೆ ಅಂತ. ಸಡನ್ ಆಗಿ ಬಂದ್ಬಿಡುತ್ತೆ ಸರ್. ಅಯ್ಯೋ, ಎಲ್ಲಿಂದ ಬರುತ್ತೆ ಅಂದ್ರೆ ಏನ್ ಅರ್ಥನೋ, ಎಲ್ಲಿರುತ್ತೆ ಅಂದ್ರೆ ಏನ್ ಅರ್ಥನೋ ಹೇಳೋ. ನನಗೆ ಒಳಗಡೆ ಕೂತ್ಕೊಳ್ಳೋಕೆ ಅವಕಾಶನೇ ಕೊಡ್ತಿಲ್ವಲ್ಲ ನೀನು. ಡಾಕ್ಟ್ರಣ್ಣ, ಒಳಗಡೆ ಯಾರೋ ಬಂದ್ ಕೂತ್ಕೊಂಡು ನಮ್ಗೆಲ್ಲ ಭೂತ ಅಂತ ಎದುರಿಸ್ತಾ ಇದಾರೆ ಅಷ್ಟೇ. ಯಾರೋ ಏನೋ ಮಾಡ್ತಿದ್ದಾರೆ, ಟ್ಯಾಕ್ಸಿ ಚೆನ್ನಾಗಿ ನಡಿಬಾರ್ದು ಅಂತ ಹೊಟ್ಟೆವರಿ ಪಡ್ಕೊಂಡಿದ್ದಾರೆ. ಬೇರೆ ಯಾರು ಅಲ್ಲ, ಅದು ಜಾನ್ ದ ಡಾನೆ ಮಾಡ್ತಿದ್ದಾರೆ ಅಂತ ನಂಗೆ ಸಖತ್ ಅನುಮಾನ ಬರ್ತಾ ಇದೆ. ಪಕ್ಕ ಅವನೇ ಜಾನ್ ದ ಡಾನ್ ಇರ್ಬೋದು ಕಣೋ. ಆದ್ರೆ ಪತ್ಲು, ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದೇ ಇಲ್ಲ ಕಣೋ. ನೀನೇ ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ.
ಬಟ್ ನನ್ಗನ್ಸುತ್ತೆ ಕಣ ಈ ಏರ್ ಟ್ಯಾಕ್ಸಿ ಓಡಿಸೋದನ್ನ ಸ್ವಲ್ಪ ದಿವಸದವರೆಗೆ ನಾವು ಡ್ರಾಪ್ ಮಾಡ್ಬಿಡೋಣ ಕಣ. ಏನಂತೀಯ? ನಾವು ಟ್ಯಾಕ್ಸಿ ಓಡಿಸ್ದಾಗಲೆಲ್ಲ ಭೂತ ಬಂದು ಕೂತ್ಕೊಂಡ್ಬಿಡುತ್ತೆ ಕಣ. ನಾವು ನಮ್ಮ ಟ್ಯಾಕ್ಸಿನ ಬಹಳ ಜೋಪಾನಾಗಿ ನೋಡ್ಕೋಬೇಕು ಕಣ. ಇಲ್ಲಾಂದ್ರೆ ಯಾರಾದ್ರೂ ಕಳ್ತನ ಮಾಡ್ಬಿಟ್ಟು ಕಲರ್ ಚೇಂಜ್ ಮಾಡ್ಬಿಟ್ಟು ಅವರೇ ಓಡಿಸ್ತಾ ಕೂತ್ಕೊಂಡ್ಬಿಟ್ರೆ ಕಳ್ಳರು ಹೊಸ ಹೊಸ ಐಡಿಯಾ ಕಂಡಿಡ್ತಿದಾರೆ ಕಣ. ಈ ನೋಡಿದ್ರೆ ಬಾಲ ಯಾರಾದ್ರೆ ಇಲ್ಲ ಸ್ಟಾಪ್. ಬಿಡ್ತಾ ಬಿಡ್ತಾ ಬದುಕೊಂಬಿಟ್ಟೆ. ಟಾರ್ಗೆಟ್ ಆಕ್ಷನ್. ಸ್ಟಾಪ್. ಚೇಂಜ್ ಮಾಡಿ ಕಲರ್ನ. ಸರಿ ಬಂತು. ವೆರಿ ಗುಡ್. ಇವಾಗಿದು ನನ್ನ ಪ್ರೀತಿಯ ಟ್ಯಾಕ್ಸಿ. ಬನ್ನಿ ಬನ್ನಿ, ಚೀಪ್ ರೇಟ್ ಅಲ್ಲಿ ಫ್ಲೈಟ್ ಜರ್ನಿನ ಮಾಡಿ ಎಂಜಾಯ್ ಮಾಡಿ ಹತ್ಕೊಂಡು ಹಾರಾಡಿ ಬನ್ನಿ. ಪ್ಲೀಸ್ ಬನ್ನಿ, ಒಳಗ್ ಕೂತ್ಕೊಳ್ಳಿ. ನಡೀರಿ. ಡಾಕ್ಟರ್ ನಮ್ಮನ್ನ ಒಂದೇ ಸಾರಿ ಬೂತಲ್ಲೇ ಮಾಡಾಕ್ಬಿಟ್ರು. ನಡಿ ಈಗ ಜಾನ್ನ ಸಖತ್ ವಿಚಾರಿಸ್ಕೊಂಡ್ಬಿಡೋಣ. ವೆಲ್ಕಮ್ 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 ನನ್ನ ಪ್ರೀತಿಯ ಪ್ಯಾಸೆಂಜರ್ಸ್ಗಳೇ. ನನ್ನ ಟ್ಯಾಕ್ಸಿನಲ್ಲಿ ನಿಮ್ಗೆ ಯಾವುದೇ ರೀತಿನೂ ಯಾವ ಕಡೆಯಿಂದನೂ ಎಲ್ಲಿಂದನೂ ತೊಂದರೆಗಳಾಗಲ್ಲ. ಮೋಟು ಪತ್ಲಿಗೆ ಹೋಗ್ತಾ ದಾರಿಯಲ್ಲೆಲ್ಲ ಭೂತಗಳು ದೆವ್ವಗಳು ಸಿಕ್ಬಿಡುತ್ತವೆ. ಬಾಬಾ ಲೆಫ್ಟ್ ನಮ್ಮನ್ನ ಟ್ಯಾಕ್ಸಿ ಒಳಗೆ ಕೂಡ್ಸ್ಕೋಬೇಕು. ಈಗ ನಾವು ಯಾವತ್ತು ಏರ್ ಟ್ಯಾಕ್ಸಿ ಒಳಗಡೆ ಕೂತ್ಕೊಳ್ಳಲ್ಲ. ಪ್ಲೀಸ್ ನಮ್ಮನ್ನ ಒಳಗಡೆ ಕೂಡ್ಸ್ಕೊಳ್ಳಿ. ಓಪನ್ ದ ಡೋರ್. ಓಹೋ ನನ್ನ ಜೀವನ್ಗಳಿಯ ಅವ್ರಿಗೆ ಮಾತ್ರ ನೀನ್ ಲಿಫ್ಟ್ ಕೊಡಬೇಡ ಬಾ. ಈ ಟ್ಯಾಕ್ಸಿ ನಮ್ದು ಕಣ ಬಾ. ಇಲ್ಲ ನಮ್ದು ನಮ್ದು. ಆ ಟ್ಯಾಕ್ಸಿ ಡ್ರೈವರು ನಮ್ ಗ್ಯಾರೇಜ್ ನನ್ ಕಣಪ್ಪ. ಈ ಟ್ಯಾಕ್ಸಿ ಡ್ರೈವರು ನಮ್ಮವನು. ನಿಮ್ಮವನು ಹೆಂಗಾಗ್ತಾನಪ್ಪ? ಅವನು ಈ ಮನುಷ್ಯ ಭೂತ ಅಲ್ಲ. ಹಾಗಿದ್ರೆ ನಾನು ಇವ್ನ ಒಂದ್ಸಾರಿ ಕಚ್ಚಕ್ಕಂತ ಕಚ್ಬಿಟ್ಟು ಇವನು ಭೂತನ್ ಮಾಡಕ್ ಕೊಡ್ತೀನಿ. ಒಂದೇ ಒಂದ್ಸಾರಿ ಗೋಸ್ಟ್ ಬೈಟ್. ಬಿಡ ಬಿಡ, ನಾನು ಬೈಟ್ ಮಾಡ್ಬಿಟ್ಟು ಇವನು ಭೂತನ್ ಮಾಡಕ್ ಬಿಡ್ತೀನಿ. ಇಲ್ಲ, ನಾನು ಬೈಟ್ ಮಾಡಿ ಕಚ್ಚಾಕ್ಬಿಡ್ತೀನಿ. ನನ್ನೆಲ್ಲ ತಪ್ಪಿದೆ, ನಾ ಕಚ್ಚಿರಪ್ಪ. ಇವರು ನನ್ನನ್ನೇ ಭೂತ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ. ಭೂತ ಬನ್ನಿ ಸಮಯ ಒಂದೇ ಒಂದ್ಸಲಿ ಕಚ್ಚಕ್ಕಂತ ಕಚ್ಚಾಕ್ಬಿಡ್ತೀನಿ. ಬೈಟ್ ಬೈಟ್ ಬೈಟ್. ಆಮೇಲೆ ನೀವು ನಮ್ಮ ವಂಶಕ್ಕೆ ಸೇರ್ಕೊಂಡ್ಬಿಡ್ತೀರ. ಇದಂತೂ ಪೂರ್ತಿ ದೆವ್ವಗಳದ್ದೇ ಸೇನೆ ಮತ್ತೆ ದೀಪುಣ. ಭೂತ್ಗಳು ಮನುಷ್ಯನ ರೂಪದಲ್ಲಿ ನನ್ನ ಟ್ಯಾಕ್ಸಿ ಒಳಗಡೆ ಕುತ್ಕೊಂಡಿವೆ. ಇಲ್ಲಿಂದ ಓಡೋಗೋದೆ ತುಂಬಾನೇ ಒಳ್ಳೇದು. ಭೂತ 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 ಭೂತ. ನಾನ್ ಮಾಡ್ತೀನಿ ನಿನಗೆ ಒಳ್ಳೆ ಜೆಂಟ್ಲ್ಮನ್ ಬೋತನ್ನ. ಬರುವ ಒಂದು ಚಿಕ್ಕ ಬೈಟು ನಿಧಾನಕ್ಕೆ ಕೂಲಾಗಿ ತಗೋತೀನಿ. ನಾವು ಬಹಳ ಜೆಂಟ್ಲ್ಮನ್ ಬೋತಗಳು ಕಡೆ ಕಚ್ಚಿನ ಕಡೆ ಬೈಟ್ ಕಡೆ ಇಲ್ಲ ಇಲ್ಲ ಇಲ್ಲ, ನನಗೆ ಭೂತ ಆಗೋದಕ್ಕೆ ಇಷ್ಟ ಇಲ್ಲ. ಯಾರಿಗೂ ಯಾವ ಬೈಟ್ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ದುಶ್ಮನ್ ಬೈಟನು ಇಲ್ಲ, ಯಾವ ಬೈಟನು ಕೊಡೋದಿಲ್ಲ. ಕಾಪಾಡಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಭೂತದ ಕಾನೂನು ಮೇಲೆ ಆಣೆ, ಭೂತನ ಅಮ್ಮನ ಮೇಲೆ ಆಣೆ. ಅಯ್ಯ ಅಯ್ಯೋ ಇದನ್ನ ಮಾಡ್ಬಿಟ್ಟಿ ಸರ್. ಅಯ್ಯೋ ಅಮ್ಮ. ಇದು ಚಿಂಗಂ ಸರ್ ವಾಯ್ಸ್ ಇದ್ದಂಗಿದೆ.
ಇಟ್ಕೊಳಪ್ಪ, ನಮ್ ಚಿಂಗಮ್ ಸರ್ ಯಾವ ಸೀಕ್ರೆಟ್ ಇಟ್ಕೊಳ್ಳೋದಿಲ್ಲ ಕಣಪ್ಪ. ಗುಟ್ಟಿ ಏನಾದ್ರು ಎಲ್ಲ ರೆಟ್ ಮಾಡಕ್ ಬಿಡ್ತಾರೆ ಕಣಪ್ಪ. ಅರ್ಥ ಆಯ್ತು. ನೀವೆಲ್ಲ ಸೇರ್ಕೊಂಡು ನನ್ನ ಗೂಬೆ ಮಾಡ್ತಾ ಇದ್ದೀರಾ, ಮೂರ್ಖನಾಗ್ ಮಾಡ್ತಾ ಇದ್ದೀರಾ, ಕತ್ತೆನೂ ಮಾಡ್ಬಿಟ್ರಿ. ನನಗಂತೂ ಎಲ್ಲೆಲ್ಲಿದ್ಲೋ ನೀರ್ ಬರ್ತಾ ಇತ್ತು. ಚಿಂಗಮ್ ಸರ್, ಎಲ್ಲರನ್ನು ಜೈಲಿಗೆ ಹಾಕಿ ನಿಮ್ಮನ್ನು ನೀವು ಕೂಡ ಜೈಲಿಗೆ ಹಾಕೊಂಬಿಡಿ. ಕಾಪಾಡಿ. Watch India's largest kids library only on Geo Hotstar. Download the app now.